ಹಲೋ ನಮಸ್ಕಾರ. ಡಾಕ್ಟರ್ ವಿನಯ್ ನ್ಯಾಪತಿ ಇಲ್ಲಿ. ಇವತ್ತು ನಾವು ಮಾತಾಡೋದು ವೆರಿಕೋಸ್ ವೇನ್ಸ್ ಬಗ್ಗೆ, ಸ್ಟೇಜಸ್ ಆಫ್ ವೆರಿಕೋಸ್ ವೇನ್. ಸೊ ಸ್ಟೇಜ್ 1 ಭಾಳ ಜನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಗೊತ್ತಾಗಲ್ಲ. ಅವ್ರಿಗೆ ಸ್ಟೇಜ್ 1 ಹೆಂಗಿರ್ತದೆ ಅಂದರೆ ಸ್ಪೈಡರ್ ವೇನ್ಸ್ ಅಂದರೆ ಸಣ್ಣ ಸಣ್ಣ ದಾರ ಥರ ಕಾಣಿಸ್ತಾ ಇರ್ತವೆ ಸ್ಕಿನ್ ಮೇಲೆ, ಕಾಲಲ್ಲಿ. ಇದು ಅವರು ಭಾಳ ಜನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಯಾಕಂದರೆ ಇದಕ್ಕೆ ಭಾಳ ಜನಕ್ಕೆ ನೋವು, ಸೆಳೆತ, ಕಾಲು ಭಾರ ಏನು ಸಿಂಪ್ಟಮ್ಸ್ ಏನಿರಲ್ಲ, ಸುಮ್ಮನೆ ಕಾಣಿಸ್ತಾ ಇರ್ತದೆ. ಸೊ ಇದು ಸ್ಟೇಜ್ 1 ಅಂತ ಹೇಳ್ತೀವಿ. ಸೊ ಸ್ಟೇಜ್ 2 ಬಂದ ತಕ್ಷಣ ಇವೇ ದೊಡ್ಡದಾಗಿ ಉಬ್ಬಿ ಹೊರಗಡೆ ಕಾಣಿಸ್ತಾ ಇರ್ತವೆ. ಜೊತೆಗೆ ಕಾಲಲ್ಲಿ ಊತ, ಕಾಲು ಭಾರ, ಸೆಳೆತ, ನೋವು ಸ್ಟಾರ್ಟ್ ಆಗುತ್ತೆ. ಇದು ಸ್ಟೇಜ್ 2. ಈ ಟೈಮಲ್ಲಿ ಸ್ಟೇಜ್ 2 ಭಾಳ ಜನ ಹೇಳ್ತಾ ಇರ್ತಾರೆ, ಸ್ಟೇಜ್ 2 ಬಂದಿರೋರು, ಡಾಕ್ಟ್ರೆ ನಾನು ಮುಂಚೆನಿಂದ ನೋಡ್ತಾ ಇದ್ದೆ ಬಟ್ ಅಷ್ಟು ಗಮನ ಕೊಟ್ಟಿಲ್ಲ. ಈಗ ನೋವು ಸೆಳೆತ ಸ್ಟಾರ್ಟ್ ಆದಮೇಲೆ ಏನೋ ಬೇರೆ ಕಡೆ ನೋಡಿದ್ದು, ಯಾರೋ ಫ್ರೆಂಡ್ ಕೇಳಿದ ಮೇಲೆ ಏನೋ ಒಂದು ವ್ಯಾಸ್ಕ್ಯುಲರ್ ಸ್ಪೆಷಲಿಸ್ಟ್ ಹತ್ರ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಇವಾಗ ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಹೇಳ್ತಾರೆ ಸ್ಟೇಜ್ 2. ಸ್ಟೇಜ್ 3 ಇನ್ನೂ ಹಾಳಾಗಿ ಚರ್ಮ ಕಪ್ಪಗಾಗಿಬಿಟ್ಟು, ಕಾಲಲ್ಲಿ ಕಪ್ಪಗಾಗಿ, ಇಚ್ಚಿಂಗ್, ನವೆ ಜಾಸ್ತಿ ಆಗಿ, ಕಡತ ಸ್ಟಾರ್ಟ್ ಆಗಿಬಿಟ್ಟು, ಅದಕ್ಕೆ ಆಯಿಂಟ್ಮೆಂಟ್ಸ್ ಎಲ್ಲ ಹಚ್ಕೊಂತ, ಇದು ಸ್ಕಿನ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಭಾಳ ಜನ ನೆಗ್ಲೆಕ್ಟ್ ಮಾಡಿಕೊಂಡು ಸ್ಟೆರಾಯ್ಡ್ ಆಯಿಂಟ್ಮೆಂಟ್ಸ್ ಎಲ್ಲ ಹಚ್ಕೊಂಡು ಗಾಯ ಆಗ್ಲಿಕ್ಕೆ ರೆಡಿಯಾಗಿ ಇನ್ನೂ ಬರ್ತಾ ಇರ್ತಾರೆ. ಇದು ಸ್ಟೇಜ್ 3. ಸ್ಟೇಜ್ 4 ಹೋಗಿದ ತಕ್ಷಣ ಇನ್ನೂ ಕಾಂಪ್ಲಿಕೇಟ್ ಆಗಿ, ಅದು ಗಾಯ, ಕಾಲಲ್ಲಿ ಗಾಯ ಆಗಿ, ಗಾಯ ಪೂರ್ತಿಯಾಗಿ ಒಣಗಲ್ಲ, ಏನೇ ಆ್ಯಂಟಿಬಯೋಟಿಕ್ಸ್ ತೊಗೊಂಡು ಮತ್ತೆ ತಿರ್ಗಾ ಬರ್ತಾ ಇರ್ತದೆ. ಇದನ್ನು ಸ್ಟೇಜ್ 4 ಅಂತ ಹೇಳ್ತೀವಿ. ಇದು ಬ್ರಾಡ್ಲಿ ಕ್ಲಾಸಿಫೈ ಮಾಡಬೇಕಂದ್ರೆ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4. ಸ್ಟೇಜ್ 1 ಸಸ್ಪಿಷನ್ ಇದ್ದಾಗ, ಈ ಥರ ಸ್ಪೈಡರ್ ವೇನ್ಸ್ ಯಾರಿಗಾನ ಕಾಣಿಸ್ತಾ ಇದ್ದರೆ ಒಂದು ಸಾರ್ತಿ ತೋರಿಸ್ಕೊಳ್ಳೋದು ಡಾಕ್ಟ್ರಿಗೆ ಒಳ್ಳೆಯದು. ಯಾಕಂದರೆ ಆ ಟೈಮಲ್ಲೇ ಉಬ್ಬಿ ಹೊರಗಡೆ ಕಾಣಿಸಲ್ಲ, ಬಟ್ ಒಳಗಡೆ ದೊಡ್ಡದಾಗಿರ್ತದೆ. ಅದಕ್ಕೆ ನಾವು ಕಂಡುಹಿಡಿಯೋದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ. ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಅನ್ನೋದು ಸ್ಕ್ಯಾನಿಂಗಲ್ಲಿ ಮಾಡಿದರೆ ಎಷ್ಟು ಉಬ್ಬಿದೆ ಅಂತ ಗೊತ್ತಾಗ್ಬಿಡ್ತದೆ. ಆ ಎಷ್ಟು ಉಬ್ಬಿದೆ ಅಂತ ಗೊತ್ತಾದಮೇಲೆ, ಕಾರಣ ಎಲ್ಲಿಂದ ಬಂದಿದೆ ಈ ಸ್ಪೈಡರ್ ವೇನ್ಸ್ಗೆ ಅಂತ ಗೊತ್ತಾದಮೇಲೆ ಹೇಳ್ಬೋದು. ಈ ಒಂಥರ ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಅದು ಕಂಪಲ್ಸರಿ ಮಾಡಬೇಕು.